ನಮಸ್ಕಾರ. ನಾನು ಅಡ್ವೊಕೇಟ್ ಎ.ಬಿ. ಕರ್ಪಟ್ಟೆ. ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಎ.ಐ.ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು, ಎ.ಪಿ.ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು, ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಸ್ವತ್ತು ಹಸ್ತಾಂತರಣ ಅಧಿನಿಯಮದಲ್ಲಿ ಯಾವ ರೀತಿ ಇರ್ತಾವ ಅಂತ ಹೇಳಿ ಭಾಗ 4ರಲ್ಲಿ ಈಗ ನೋಡೋಣ. ಭಾಗ 4ರಲ್ಲೇ 16ರಿಂದ 20ವರೆಗೂ ಕ್ವಶನ್ ಅನ್ನ ಈಗ ನಾವು ನೋಡೋಣ. ಹಾಗಾದ್ರೆ 16ನೇ ಕ್ವಶನ್ ಏನ್ ಹೇಳ್ತದ ಅಂತಂದ್ರೆ, ಯಾವ ಯೋಗ್ಯ ಹಕ್ಕು ದಾವೆಗಳ ನಾಮಾಂತರಣದ ಹೊರತಾಗಿ ಎಲ್ಲೆಲ್ಲಿ ಹಸ್ತಾಂತರಣಗಳನ್ನ ಲಿಖಿತಗೊಳಿಸುವ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಕಡ್ಡಾಯವಾಗಿ ನೋಂದಣಿಗೊಳಿಸಬೇಕಾಗುತ್ತದೆ. ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ. ಎ ಸರಿ, ಬಿ ತಪ್ಪು, ಸಿ ಕಡ್ಡಾಯವಿಲ್ಲ, ಡಿ ಹೌದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಎ ಸರಿ. ಅದೇ ರೀತಿಯಾಗಿ 17ನೇ ಕ್ವಶನ್ ಅನ್ನು ನೋಡೋಣ. ಎಷ್ಟು ಷರತ್ತುಗಳ ಪ್ರಕಾರ ಇರುತ್ತವೆ ಯಾವುವು? ಯಾವ್ಯಾವ ಷರತ್ತು ಇದ್ದಾವ ಸ್ವತ್ತು ಹಸ್ತಾಂತರಣ ಅಧಿನಿಯಮದಲ್ಲಿ ಅಂತೇಳಿ 17ನೇ ಕ್ವಶನ್ ಇದೆ. ಅದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ. ಎ ಪೂರ್ವವರ್ತಿ ಷರತ್ತು, ಬಿ ಉತ್ತರಾವರ್ತಿ ಷರತ್ತು, ಡಿ ಪಾಕ್ಷಿಕ ಷರತ್ತು, ಡಿ ಮೇಲ್ನೋವು ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಮೇಲ್ನೋವು ಎಲ್ಲವು. ಅಂದ್ರೆ ಸ್ವತ್ತು ಹಸ್ತಾಂತರಣ ಅಧಿನಿಯಮದಲ್ಲಿ ಷರತ್ತುಗಳು ಯಾವ್ಯಾವ ಅಂತಂದ್ರೆ ಪೂರ್ವವರ್ತಿ ಷರತ್ತು, ಉತ್ತರಾವರ್ತಿ ಷರತ್ತು, ಪಾಕ್ಷಿಕ ಷರತ್ತು ಅಂತೇಳಿ ನಾವು ನೋಡ್ಬೋದು. ಅದೇ ರೀತಿಯಾಗಿ 18ನೇ ಕ್ವಶನ್ ಅನ್ನು ನೋಡೋಣ. ಸಿಯು ತಾಸಿಗೆ 100 ಮೈಲು ನಡೆಯಬೇಕೆಂಬ ಷರತ್ತು ಹಾಕಿ ಬಿಯು ಸಿಗೆ ತನ್ನ ಹೊಲವನ್ನು ಹಸ್ತಾಂತರಿಸಿದರೆ ಇಲ್ಲಿ ಹಾಕಲ್ಪಟ್ಟ ಷರತ್ತು ಅನುಷ್ಠಾನಗೊಳಿಸಲು ಅಸಾಧ್ಯವಾಗಿದ್ದರಿಂದ ಹಸ್ತಾಂತರಣ ಏನಾಗುತ್ತದ ಅಂತ ಹೇಳ್ದ. ಅಂದ್ರೆ ಷರತ್ ಹಾಕ್ಯಾರ, ಆ ಷರತ್ ಪ್ರಕಾರ ಆ ಷರತ್ ಅಸಾಧ್ಯ ಆಗಿದೆ. ಹಾಗಾದ್ರ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ. ಎ ಶೂನ್ಯವಾಗುತ್ತದೆ, ಬಿ ಕಾನೂನುಬದ್ಧವಾಗುತ್ತದೆ, ಸಿ ಬದ್ಧವಾಗಿದೆ, ಡಿ ಎಲ್ಲವೂ ಎಲ್ಲವೂ. ಇದಕ್ಕೆ ಏನು ಅಂತಂದ್ರೆ ಸರಿಯಾದ ಉತ್ತರ ಎ ಶೂನ್ಯವಾಗುತ್ತದೆ. ಅದೇ ರೀತಿಯಾಗಿ 19ನೇ ಕ್ವಶನ್ ಅನ್ನು ನೋಡೋಣ. ಪೂರ್ಣವಾಗಿ ಹಸ್ತಾಂತರಿಸಲ್ಪಟ್ಟಿರುವ ಒಂದು ಸ್ವತ್ತಿನ ಅನುಭೋಗವನ್ನ ನಿರ್ಬಂಧಿಸುವ ಯಾವತ್ತು ಷರತ್ತು ಶೂನ್ಯವಾಗುತ್ತದೆ ಅಂತ ಹೇಳಿದ. ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ. ಎ ಇಲ್ಲ, ಬಿ ಕಾನೂನುಬದ್ಧವಾಗಿದೆ, ಸಿ ಹೌದು, ಡಿ ಮೇಲ್ನೋಗದಲ್ಲಿ 1. ಇದಕ್ಕೆ ಸರಿಯಾದ ಉತ್ತರ ಸಿ ಹೌದು. ಅದೇ ರೀತಿಯಾಗಿ 20ನೇ ಕ್ವಶನ್ ಅನ್ನು ನೋಡೋಣ. ಒಬ್ಬ ಅಲ್ಪ ವಯಸ್ಕನು ತನ್ನ ಸೊತ್ತನ್ನು ಇನ್ನೊಬ್ಬ ಅಲ್ಪ ವಯಸ್ಕನಿಗೆ ಹಸ್ತಾಂತರಣ ಮಾಡಲು ಇಚ್ಛಿಸಿದ್ದಾನೆ. ಹಾಗಾದ್ರೆ ಅವನು ಹಸ್ತಾಂತರಣಗೊಳಿಸಬಹುದೇ ಅಂತ ಹೇಳಿ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ. ಎ ಹೌದು, ಬಿ ಕಾನೂನು ಒಪ್ಪಿದರೆ, ಸಿ ಮಾಡಬಹುದು ತಪ್ಪಿಲ್ಲ, ಡಿ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಡಿ ಇಲ್ಲ. ಇದೇ ರೀತಿಯಾಗಿ ನಾವು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆನೋ ಅವರಿಗೆ ಶೇರ್ ಮಾಡಿ. ಧನ್ಯವಾದಗಳು.